ನಮಸ್ಕಾರ. ನಮ್ಮ ಮನಸ್ಸು ಹೊಸ ಹೊಸ ಐಡಿಯಾಗಳಿಂದ ತುಂಬಿರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ಅಲ್ವಾ? ಆದರೆ ಆ ಐಡಿಯಾಗಳು ಬರೋದಕ್ಕೆ ಜಾಗ ಬೇಕಲ್ವಾ? ಆ ಜಾಗ ಎಲ್ಲಿದೆ? ಸರಿ, ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಮನಸ್ಸನ್ನ ಕ್ಲಿಯರ್ ಮಾಡಿಕೊಂಡು ಕ್ರಿಯೇಟಿವಿಟಿಗೆ ಹೇಗೆ ಜಾಗ ಮಾಡ್ಕೊಡೋದು ಅಂತ. ಬನ್ನಿ ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಶುರು ಮಾಡೋಣ. ಕೇಳೋಕೆ ಇದು ಸಿಂಪಲ್ ಅನ್ಸಿದ್ರು ಇದರಲ್ಲಿ ತುಂಬಾನೇ ಆಳವಾದ ಅರ್ಥ ಇದೆ ನೋಡಿ. ಯಾವುದೇ ಹೊಸ ಐಡಿಯಾ, ಯಾವುದೇ ಇನೋವೇಷನ್ ಆಗಲಿ, ಅದಕ್ಕೆ ಮೊದಲು ನಮ್ಮ ತಲೆಯಲ್ಲಿ ಜಾಗ ಬೇಕೇ ಬೇಕು. ಆ ಸ್ಪೇಸ್ ಇಲ್ಲಾಂದ್ರೆ ಹೊಸ ಯೋಚನೆಗಳು ಹುಟ್ಟೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಮನಸ್ಸಿನಲ್ಲಿ ಇರಬೇಕಾದ ಆ ಅಮೂಲ್ಯವಾದ ಜಾಗವನ್ನ, ಆ ಸ್ಪೇಸನ್ನ ಯಾವುದು ಆಕ್ರಮಿಸ್ಕೊಂಡಿದೆ? ಯಾವ ವಿಷಯಗಳು ನಮ್ಮ ಕ್ರಿಯೇಟಿವಿಟಿಗೆ ಬ್ಲಾಕ್ ಆಗ್ತಾ ಇವೆ? ಬನ್ನಿ ಸ್ವಲ್ಪ ಆಳವಾಗಿ ಇದ್ರ ಬಗ್ಗೆ ನೋಡೋಣ. ನಮ್ಮ ಕ್ರಿಯೇಟಿವಿಟಿಗೆ ಅಡ್ಡ ಬರುವ ಅತಿದೊಡ್ಡ ಶತ್ರು ಅಂದ್ರೆ ಅದು ನಮ್ಮ ಮನಸ್ಸಿನ ಒಳಗಿರೋ ಗೊಂದಲನೆ. ಆ ಮನಸ್ಸಿನ ಗೊಜಿಬಿಜಿ ಇದೆಯಲ್ಲ, ಅದೇ ನಮ್ಮ ಹೊಸ ಐಡಿಯಾಗಳನ್ನ ಮುಚ್ಚಾಕಿಬಿಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಮನ್ಸನ್ನ ಈಗೆಲ್ಲ ತುಂಬಿ ಹಾಕುವ ಗೊಂದಲದ ಮೂಲ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮುಗಿಸ್ಬೇಕಾದ ಕೆಲಸಗಳ ಒಂದು ದೊಡ್ಡ ಲಿಸ್ಟು, ಮನಸ್ಸನ್ನ ದಿನ ಕಾಡೋ ಚಿಂತೆಗಳು, ಟೆನ್ಷನ್ಗಳು, ತಗೋಬೇಕಾದ ಸಣ್ಣಪುಟ್ಟ ನಿರ್ಧಾರಗಳಿಂದ ಹಿಡಿದು ದೊಡ್ಡ ನಿರ್ಧಾರಗಳವರೆಗೆ, ಆಮೇಲೆ ಅರ್ಧಕ್ಕೆ ನಿಲ್ಸಿರೋ ಪ್ರಾಜೆಕ್ಟ್ಗಳು. ಇವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಮೆದುಳಿನ ಪ್ರಶಾಂತ ಜಾಗವನ್ನೇ ಆಕ್ರಮಿಸ್ಬಿಡ್ತವೆ. ಹಾಗಾದ್ರೆ ಇದರಿಂದ ಏನಾಗುತ್ತೆ? ಯೋಚನೆ, ಮನಸ್ಸು ಈ ರೀತಿ ಗಜಿಬಿಜಿಯಿಂದ ತುಂಬಿ ತುಳುಕುವಾಗ ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದ್ ಸಣ್ಣ ಸೂಕ್ಷ್ಮವಾದ ಐಡಿಯಾ ಹುಟ್ಟಿದ್ರೂ ಅದು ಈ ಗದ್ದಲದಲ್ಲಿ ಕೇಳಿಸೋದೇ ಇಲ್ಲ, ಕಳೆದು ಹೋಗುತ್ತೆ ಅಷ್ಟೇ. ಅದಕ್ಕೆ ಗಮನ ಕೊಡೋಕೆ ನಮಗೆ ಆಗೋದೇ ಇಲ್ಲ. ಆದರೆ ಚಿಂತೆ ಮಾಡಬೇಡಿ, ಈ ದೊಡ್ಡ ಸಮಸ್ಯೆಗೆ ಒಂದು ತುಂಬಾನೇ ಸಿಂಪಲ್ ಆದ ಆದರೆ ಪವರ್ಫುಲ್ ಆದ ಪರಿಹಾರ ಇದೆ. ಜಸ್ಟ್ ಒಂದೇ ಒಂದು ಆಕ್ಷನ್, ಅದರಿಂದ ನಮ್ಮ ಮಾನಸಿಕ ಜಾಗವನ್ನ ನಾವು ವಾಪಸ್ ಪಡ್ಕೋಬೋದು. ಆ ಪರಿಹಾರ ಬೇರೇನೂ ಅಲ್ಲ, ತಲೆಯಲ್ಲಿರೋದನ್ನೆಲ್ಲ ಹೊರಗೆ ಬರ್ದಿಡೋದು. ಹೌದು, ಕೇಳೋಕೆ ಎಷ್ಟು ಸಿಂಪಲ್ ಅಲ್ವಾ? ನಮ್ಮ ಮನಸ್ಸಲ್ಲಿ ಓಡ್ತಾ ಇರೋ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಚಿಂತೆ ಎಲ್ಲವನ್ನೂ ಹೊರಗೆ ತೆಗೆದು ಒಂದು ಕಡೆ, ಉದಾಹರಣೆಗೆ ಒಂದು ಕಾಗದದ ಮೇಲೆ ಬರ್ದಿಡೋದೇ ನಮ್ಮ ಮೊದಲ ಹೆಜ್ಜೆ. ಹೀಗೆ ಮಾಡೋದ್ರಿಂದ ಬರೀ ನಮ್ಮ ಕ್ರಿಯೇಟಿವಿಟಿಗೆ ಜಾಗ ಸಿಗುತ್ತೆ ಅನ್ನೋದು ಮಾತ್ರ ಅಲ್ಲ, ತಕ್ಷಣಕ್ಕೆ ಸಿಗೋ ಬೇರೆ ಬೆನಿಫಿಟ್ಸ್ ಕೂಡ ಇವೆ. ನಾವು ಹೆಚ್ಚು ಆರ್ಗನೈಸ್ಡ್ ಆಗ್ತೀವಿ, ಸಣ್ಣ ಪುಟ್ಟ ವಿಷಯಗಳನ್ನು ಮರೆತುಬಿಡೋದು ನಿಲ್ಲುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಲೆ ಮೇಲಿದ್ದ ಒಂದು ದೊಡ್ಡ ಭಾರ ಇಳಿಸಿದಾಗೆ ಆಗಿ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸರಿ, ಐಡಿಯಾ ಚೆನ್ನಾಗಿದೆ, ಆದರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಮನ್ಸಲ್ಲಿರೋದನ್ನೆಲ್ಲ ಹೊರಹಾಕೋಕೆ ಒಂದು ಸಿಸ್ಟಮ್ಯಾಟಿಕ್ ವಿಧಾನ ಇದೆ. ಬನ್ನಿ ಅದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಈ ವಿಧಾನದಲ್ಲಿರೋದು ಕೇವಲ 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದು ಕ್ಯಾಪ್ಚರ್, ಅಂದ್ರೆ ತಲೆಯಲ್ಲಿ ಏನೇನಿದೆ ಎಲ್ಲವನ್ನೂ ಒಂದು ಲಿಸ್ಟ್ ಮಾಡಿ. ಎರಡನೇದು ಕ್ಲಾರಿಫೈ, ಅಂದ್ರೆ ಅರ್ಧಕ್ಕೆ ನಿಂತಿರೋ ಕೆಲಸಗಳಿದ್ರೆ ಅದರಲ್ಲಿ ನಾವು ಮಾಡಬೇಕಾದ ನೆಕ್ಸ್ಟ್ ಆಕ್ಷನ್, ಅಂದ್ರೆ ಮುಂದಿನ ಒಂದೇ ಒಂದು ಸಣ್ಣ ಕೆಲಸ ಯಾವುದು ಅಂತ ನಿರ್ಧರಿಸಿ. ಮೂರನೇ ಸ್ಟೆಪ್, ಆ ನೆಕ್ಸ್ಟ್ ಆಕ್ಷನ್ ಏನಿದೆ ಅದನ್ನ ನಮ್ಮ ಮೇನ್ ಲಿಸ್ಟ್ಗೆ ಸೇರಿಸ್ಬಿಡಿ. ಕೊನೆಯದಾಗಿ 4ನೇ ಸ್ಟೆಪ್ ಆರ್ಗನೈಸ್, ಅಂದ್ರೆ ಈ ಪೂರ್ತಿ ಲಿಸ್ಟನ್ನ 2 ಬೇರೆ ಬೇರೆ ಪಟ್ಟಿಗಳಾಗಿ ವಿಂಗಡಿಸಿ. ಹಾಗಾದ್ರೆ ಆ 2 ಲಿಸ್ಟ್ಗಳು ಯಾವುವು? ಮೊದಲನೇದು ಶಾರ್ಟ್ ಟರ್ಮ್ ಲಿಸ್ಟ್ ಅಥವಾ ಇಂದಿನ ಪಟ್ಟಿ ಅಂತ ಕರೀಬಹುದು. ಇದರಲ್ಲಿ ಇವತ್ತು ಅಥವಾ ತಕ್ಷಣ ಮಾಡಬೇಕಾದ ಕೆಲಸಗಳಿರ್ತವೆ. ಇನ್ನೊಂದು ಮಾಸ್ಟರ್ ಲಿಸ್ಟ್. ಇದರಲ್ಲಿ ಮುಂದೊಂದು ದಿನ ಮಾಡಬೇಕಾದ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ನಮ್ಮ ಗುರಿಗಳು ಎಲ್ಲವನ್ನೂ ಬರೆದಿಟ್ಬಹುದು. ಹೀಗೆ ಮಾಡೋದ್ರಿಂದ ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಇದೆಲ್ಲ ಮಾಡೋಕೆ ಏನೋ ದುಬಾರಿ ಟೂಲ್ಸ್ ಬೇಕು ಅಂತೇನಿಲ್ಲ. ಒಂದು ಸಿಂಪಲ್ ಪೇಪರ್, ಪೆನ್ ಸಾಕು. ಇಲ್ಲಾಂದ್ರೆ ಕಂಪ್ಯೂಟರಲ್ಲಿ ಒಂದು ಸ್ಪ್ರೆಡ್ಶೀಟ್, ಫೋನಲ್ಲಿ ಒಂದು ನೋಟ್ಸ್ ಆ್ಯಪ್, ಅಥವಾ ಮನೆ ಗೋಡೆ ಮೇಲೆ ಒಂದು ವೈಟ್ ಬೋರ್ಡ್ ಇದ್ರೂ ಆಗತ್ತೆ. ನಮಗೆ ಯಾವ್ದು ಕನ್ವೀನಿಯೆಂಟ್ ಅನ್ಸುತ್ತೋ ಅದನ್ನು ಬಳಸ್ಬೋದು ಅಷ್ಟೇ. ಸರಿ, ಈ ಮೆಥಡ್ ಕೇವಲ ನಮ್ಮನ್ನ ಆರ್ಗನೈಸ್ಡ್ ಆಗಿ ಇಡೋಕೆ ಮಾತ್ರ ಅಲ್ಲ, ಇದರ ಹಿಂದೆ ಒಂದು ಸೈಂಟಿಫಿಕ್ ಕಾರಣ ಕೂಡ ಇದೆ. ನಮ್ಮ ಯೋಚನೆಗಳನ್ನ ಹೀಗೆ ಹೊರಗೆ ಬರ್ದಿಡೋದ್ರಿಂದ ನಮಗೆ ಸಿಗುವ ಫ್ರೀಡಮ್, ಆ ಸ್ವಾತಂತ್ರ್ಯವಾದ್ರೂ ಏನೋ, ಬನ್ನಿ ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ತಲೆಯಲ್ಲಿರೋ ಪ್ರತಿಯೊಂದು ವಿಷಯವನ್ನು ನಾವು ಹೊರಗೆ ಒಂದು ಕಡೆ ದಾಖಲು ಮಾಡಿದೀವಿ ಅನ್ನೋ ನಂಬಿಕೆ. ಒಮ್ಮೆ ಹೀಗೆ ಮಾಡಿದ್ದ ತಕ್ಷಣ ನಮ್ಮ ಮೆದುಳಿಗೆ ಅಯ್ಯೋ ಇದನ್ನೆಲ್ಲ ನೆನ್ಪಿಟ್ಕೋಬೇಕಲ್ಲ ಅನ್ನೋ ಜವಾಬ್ದಾರಿಯಿಂದ ಮುಕ್ತಿ ಸಿಕ್ಬಿಡುತ್ತೆ. ಕಾಗ್ನಿಟಿವ್ ಸೈನ್ಸ್ ಅಂದ್ರೆ ಅರಿವಿನ ವಿಜ್ಞಾನದಲ್ಲಿ ಇದಕ್ಕೊಂದು ಹೆಸರಿದೆ, ಕಾಗ್ನಿಟಿವ್ ಆಫ್ಲೋಡಿಂಗ್. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮೆದುಳಿನ ಮೇಲಿರೋ ಲೋಡನ್ನ ಕಮ್ಮಿ ಮಾಡೋದು. ನೆನ್ಪಿಟ್ಕೊಳ್ಳೋ ಕೆಲಸವನ್ನ ನಾವೊಂದು ಪೇಪರ್ಗೋ ಆ್ಯಪ್ಗೋ ವಹಿಸಿದಾಗ ನಮ್ಮ ಬ್ರೈನ್ ಪವರ್ ಬೇರೆ ಮುಖ್ಯವಾದ ಕೆಲಸಗಳಿಗೆ, ಅಂದ್ರೆ ಹೊಸದಾಗಿ ಯೋಚಿಸೋಕೆ, ಕ್ರಿಯೇಟಿವ್ ಆಗಿ ಯೋಚಿಸೋಕೆ ಫ್ರೀ ಆಗುತ್ತೆ. ಈ ಬದಲಾವಣೆಯನ್ನ ಇಲ್ಲಿ ನೋಡ್ಬೋದು. ಒಂದು ಕಡೆ ಗೊಂದಲದಿಂದ ತುಂಬಿದ ಮೆದುಳು, ಯೋಚನೆಗಳು ಒಂದರ ಮೇಲೊಂದು ಬರ್ತಾನೇ ಇರ್ತವೆ, ಒತ್ತಡ ಜಾಸ್ತಿ, ಏನನ್ನಾದ್ರೂ ಮರ್ತುಬಿಡ್ತೀನಿ ಅನ್ನೋ ಭಯ.
ಇನ್ನೊಂದು ಕಡೆ ಎಲ್ಲವನ್ನೂ ಹೊರಗೆ ಬರೆದಿಟ್ಟಿರುವ ಒಂದು ಕ್ಲಿಯರ್ ಆದ ಮನಸ್ಸು. ಇಲ್ಲಿ ಪ್ರಾಸೆಸಿಂಗ್ ಪವರ್ ಫ್ರೀ ಆಗಿದೆ ಮತ್ತು ಮುಖ್ಯವಾಗಿ ಹೊಸ ಐಡಿಯಾಗಳು ಬರೋಕೆ ಜಾಗ ಕೂಡ ಇದೆ. ನಮಗೆ ಬೇಕಾಗಿರೋದು ಇದೇ ಟ್ರಾನ್ಸ್ಫಾರ್ಮೇಷನ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ನಮ್ಮ ಮನಸ್ಸಿನಲ್ಲಿ ಆ ಒಂದು ಖಾಲಿ ಜಾಗವನ್ನ, ಆ ಸ್ಪಷ್ಟತೆಯನ್ನ ಸೃಷ್ಟಿಸಿದ್ರೆ ಅಲ್ಲಿ ಯಾವ ಒಂದು ಅದ್ಭುತವಾದ ಸೂಕ್ಷ್ಮವಾದ ಐಡಿಯಾ ಮೊಳಕೆ ಹೊಡೆಯೋಕೆ ಕಾಯ್ತಾ ಇರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.